ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ 2 ಹಾಡುಗಳನ್ನು ಬಳಸಿರುವಂತಹ ಕಾರಣಕ್ಕೆ ಈಗ ರಕ್ಷಿತ್ ಶೆಟ್ಟಿ ಅವರ ಒಡೆತನದ ಪರಮ ಸ್ಟುಡಿಯೋದ ಮೇಲೆ ಸೊ MRT ಮ್ಯೂಸಿಕ್ ನವೀನ್ ಅವರು ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು ಅಂದರೆ ರಾಯಲ್ಟಿ ವಿಚಾರವಾಗಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಈಗ MRT ಮ್ಯೂಸಿಕ್ನ ಮ್ಯಾನೇಜರ್ ಚೇತನ್ ನಮ್ಮ ಜೊತೆ ಇದ್ದಾರೆ. ಚೇತನ್, ಫಸ್ಟ್ ಅಂತಂದರೆ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದೆ 2024ರಲ್ಲೇ ಬ್ಯಾಚುಲರ್ ಪಾರ್ಟಿ, ಅದು ರಕ್ಷಿತ್ ಶೆಟ್ಟಿ ಅವರ ಪರಮ ಸಿನಿಮಾ. ಈ 2 ಹಾಡುಗಳ ವಿಚಾರವಾಗಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿರ್ತಕ್ಕಂಥ ಏನಂತ ದೂರು ದಾಖಲು ಮಾಡಿದಿರಿ ಅಂತ ಸರ್? ಅವ್ರ ಸಿನಿಮಾದಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ 2 ಸಾಂಗ್ ಯೂಸ್ ಮಾಡಿದ್ದಾರೆ. MRT ಮ್ಯೂಸಿಕ್ಗೆ ಹಾಕಿರುವಂಥ 2 ಸಾಂಗ್ಸ್ನ ಯೂಸ್ ಮಾಡಿದ್ದಾರೆ. ಮೊದಲನೇ ಸಾಂಗ್ ಬಂದು ನ್ಯಾಯ ಎಲ್ಲಿದೆ ಸಿನಿಮಾದಿಂದ ನ್ಯಾಯ ಎಲ್ಲಿದೆ ಅನ್ನೋ ಸಾಂಗ್ ಒಂದು, ಇನ್ನೊಂದು ಗಾಳಿ ಮಾತು ಸಿನಿಮಾದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಅನ್ನೋ ಸಾಂಗ್ ಒಂದು. ಈ 2 ಸಾಂಗ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ಸರ್. ಅದಕ್ಕೋಸ್ಕರ ನಾವು ದೂರನ್ನು ದಾಖಲು ಮಾಡಿದ್ದೀವಿ. ಎಸ್, ಈಗ ಈ 2 ಹಾಡುಗಳ ಬಳಕೆ ವಿಚಾರವಾಗಿ ಅವರು ಮುಂಚೆ ನಿಮ್ಮ MRT ಮ್ಯೂಸಿಕ್ ಜೊತೆಗೆ ಮಾತಾಡಿರಲಿಲ್ವಾ? ಇದು ನಿಮ್ಮ ರೈಟ್ಸ್ ಆಗಿತ್ತಾ ಹೆಂಗೆ ಅನ್ನುವಂಥದ್ದು? ಸರ್, ಇದು ಈ 2 ಸಿನಿಮಾ ಸಾಂಗ್ಸ್ ನಮಗೆ ರೈಟ್ಸ್ ಇರೋದ್ರಿಂದ ಅವರು ನಮ್ಮನ್ನು ಕರೆ ಮಾಡಿದರು ಸರ್. ಅವ್ರು ನಮ್ಮನ್ನು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಮಗೆ ಈ ಥರ ಸಿನಿಮಾದಲ್ಲಿ ಬ್ಯಾಚುಲರ್ ಪಾರ್ಟಿ ಎಂಬ ಸಿನಿಮಾದಲ್ಲಿ ಈ 2 ಸಾಂಗ್ನ ಯೂಸ್ ಮಾಡ್ತಾಯಿದ್ವಿ, ನಮ್ಗೆ ದಯವಿಟ್ಟು ರೈಟ್ಸ್ ಕೊಡಿ ಅಂತ ಕೇಳಿದರು ಸರ್. ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನಿದೆ ಪ್ರೊಸೀಜರ್, ಆ ಪ್ರೊಸೀಜರ್ನ ಫಾಲೋ ಆಗಿ ಸರ್ ರಾಯಲ್ಟಿ ಪೇ ಮಾಡಬೇಕಾಗುತ್ತೆ. ಆ ರಾಯಲ್ಟಿ ಪೇ ಮಾಡಿದ್ಮೇಲೆ ನಿಮಗೆ ಆ 2 ಸಾಂಗ್ದು ರೈಟ್ಸ್ ಸಿಗುತ್ತೆ, ಅದನ್ನು ನೀವು ಸಿನಿಮಾದಲ್ಲಿ ಬಳಕೆ ಮಾಡ್ಕೋಬೋದು ಅಂತ ಇನ್ಫಾರ್ಮ್ ಮಾಡಿದ್ವಿ. ಸರಿ ಸರ್, ಓಕೆ, ನಮಗೆ ಅದೇನಿದೆ ಮುಂದಿನ ಪ್ರೊಸೀಡಿಂಗ್ಸ್ ಹೇಳಿ ಅಂತ ಹೇಳಿದರು. ನಾವು ಅದಾದಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಮುಂದಿನ ಪ್ರೊಸೀಡಿಂಗ್ಸ್. ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ಸರ್ ಯಾವುದೇ ರೀತಿ ಸಿನಿಮಾಗೆ ರಿಲೀಸ್ಗೆ ತಡೆ ಹಾಕಬೇಡಿ, ಅದು ಮುಂದೆ ಏನಿದೆ ಪ್ರೊಸೀಡಿಂಗ್ಸ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು. ಓಕೆ ಸರ್ ಅಂತ ಹೇಳಿದ್ವಿ. ಅದಾದಮೇಲೆ ಅವ್ರ ಕಡೆಯಿಂದ ಯಾವುದೇ ರೀತಿ ದೂರವಾಣಿ ಕರೆ ಆಗಲಿ, ಯಾವುದೇ ರೀತಿ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಸಹ ರೀಪ್ಲೈ ಏನೂ ಸಿಕ್ಕಿರಲಿಲ್ಲ ಅವ್ರ ಕಡೆಯಿಂದ. ಅದಕ್ಕಾಗಿಯೇ ನಾವು ದೂರು ದಾಖಲು ಮಾಡಿದ್ವಿ. ಈಗ ಅಂದರೆ ನೀವು ರಾಯಲ್ಟಿ ವಿಚಾರವಾಗಿ ಯಾರ ಜೊತೆ ಮಾತಾಡಿದ್ರಿ? ಸೊ ಅಗ್ರಿಮೆಂಟ್ ಏನು ಮಾಡ್ಕೊಂಡಿರ್ಲಿಲ್ವಾ? ಜಸ್ಟ್ ಮಾತುಕತೆ ಮುಖಾಂತರ ಮಾತ್ರ ಆಗಿತ್ತಾ ಹೇಗೆ ಅಂತ? ಸರ್, ಬರೀ ಜಸ್ಟ್ ಮಾತುಕತೆ ಆಗಿತ್ತು. ಅಂದರೆ ಪರಂಬ ಸ್ಟುಡಿಯೋಸ್ ಟೀಮ್ ಕಡೆಯಿಂದ ಮಾತಾಡ್ತಾಯಿದ್ರು ಅವರು ಅದು ಮಾತಾಡಿದಾಗ ಫುಲ್ಲು ಓಕೆ, ಇನ್ನೇನು ಆಗೋಗ್ತಾ ಇದೆ ಅನ್ನೋ ಥರ. ಅವರು ಸಿನಿಮಾ ತಡೆ ಹಾಕಬೇಡಿ ಅಂದಾಗಲೇ ನಾವು ಓಕೆ, ಅವ್ರಿಗೆ ತುಂಬ ಬೇಕಾಗಿದೆ, ಅದಕ್ಕೋಸ್ಕರ ಅಂದ್ಬಿಟ್ಟು ನಾವು ನಮ್ಮ ಬೋರ್ಡ್ ಕಡೆಯಿಂದ ಡಿಸಿಷನ್ ತೊಗೊಂಡು ಓಕೆ ಅಂತ ಪ್ರೊಸೀಡ್ ಮಾಡಿದ್ವಿ. ಅದಾದಮೇಲೆ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಅಪ್ಡೇಟು ಸಿಗಲಿಲ್ಲ, ಯಾವುದೇ ರೀತಿ ದೂರವಾಣಿ ಕರೆ ಆಗಲಿ, ಒಂದು ವಾಟ್ಸಪ್ ಮೆಸೇಜ್ ಆಗಲಿ ಏನೂ ಸಹ ಬಂದಿಲ್ಲ ಸರ್.